ನನಗದು ಪಾತ್ರ ಮಾಡೋದಕ್ಕೆ ಮುಗಿಸೋದಕ್ಕೆ ನನಗದು ಆಗಲೇ ಇಲ್ಲ. ಅದು ನನಗೆ ಸಂಕಟ ಇದೆ. ಎರಡನೇದಾಗಿ ಅಭಿಮಾನಿಗಳಿಗೆ ರಸಭಂಗ ಆಯಿತು, ಅದು ನನಗೆ ತುಂಬ ಸಂಕಟ ಇದೆ. ದೇ ಡಿಂಟ್ ಡಿಸರ್ವ್ ಇಟ್. ಅವ್ರಿಗೇನು ಅವ್ರು ನೋಡ್ತಾಯಿದ್ರು ಧಾರಾವಾಹಿ ಅಷ್ಟು ಪ್ರೀತಿಯಿಂದ, ಅವ್ರಿಗೆ ಯಾಕಿದು ಕಷ್ಟ. ನಂತರ ಮೂರನೇದಾಗಿ ಆ ಧಾರಾವಾಹಿ ನನಗೆ ತುಂಬ ಕೊಟ್ಟಿದೆ. ಆ ಧಾರಾವಾಹಿಗೆ ಅದು ಆಗಬಾರ್ದಾಗಿತ್ತು, ಅದರದ್ದು ಸಂಕಟ ಇದೆ. ಅವ್ರು ಅಷ್ಟೊಂದೆಲ್ಲ ಮಾಡಿ ಏನೆಲ್ಲ ಮಾಡ್ತೀವಿ ಅದು ಇದು ಅಂತ ಏನೇನೆಲ್ಲ ಹೇಳಿದ್ರು. ಏನಾಯಿತು ಎಲ್ರಿಗೂ ಗೊತ್ತಿದೆ. ಏನು ಸಾಧಿಸಿದ್ರು? ಆ ಧಾರಾವಾಹಿಗೆ ಏನು ಕೊಟ್ರಿ? ಆ ಧಾರಾವಾಹಿ ನಿಮಗೆ ಎಷ್ಟು ಕೊಡ್ತು? ಆ ವಾಹಿನಿಗೆ ಕೊಡ್ತು, ನಿರ್ಮಾಣ ಸಂಸ್ಥೆಗೆ ಕೊಡ್ತು, ಎಷ್ಟು ಕೊಡ್ತು? ನೀವು ಧಾರಾವಾಹಿಗೆ ಏನು ಮಾಡಿದ್ರಿ? ಏನು ಕೊಟ್ರಿ? ಹಾಗಾಗಿ ಅದು ನಾನು ತುಂಬ ಸತಿ ಅನ್ಕೋತೀನಿ, ಅವರು ಅದನ್ನು ತಪ್ಪು ಮಾಡಲಿಲ್ಲ ಅಥವಾ ಅಪರಾಧ ಮಾಡಲಿಲ್ಲ, ಅವರು ಪಾಪನೇ ಕಟ್ಕೊಂಡಿದ್ದಾರೆ. ಅದು ಮಾಡಬಾರ್ದಾಗಿತ್ತು ಅವರು. ಆ ಸಂಕಟ ನನಗೆ ಅವ್ರು ಮಾಡಿದ್ದೆಲ್ಲ ಏನಿದೆಯಲ್ಲ ಅದು ನಾನು ಯಾವತ್ತೂ ಮರ್ತಿಲ್ಲ, ಮರೆಯೋದು ಇಲ್ಲ. ಆ ಸಂಕಟ ನನಗಿದೆ. ನಾನು ಆಗಲೇ ಹೇಳಿದಾಗೆ ನನಗದು ಇವತ್ತಿನವರೆಗೂ ಅದು ಕಾಡ್ತಾ ಇದೆ. ಸರ್, ಫೈನಲಿ ಭಾರತಿ ಅಮ್ಮನ ಆರೋಗ್ಯ ಹೇಗಿದೆ ಸರ್ ಈಗ? ಶಿ ಈಸ್ ಫೈನ್ ಬೈ ಗಾಡ್ಸ್ ಗ್ರೇಸ್. ಚೆನ್ನಾಗಿದ್ದಾರೆ, ದೇವರ ಅನುಗ್ರಹ ಚೆನ್ನಾಗಿದ್ದಾರೆ. ಓಡಾಡಲ್ಲ, ಅದು ಇದೆ, ನಡೀತಾರೆ, ಓಡಾಡಲ್ಲ ಅಷ್ಟೇ, ನಡೀತಾರೆ, ಚೆನ್ನಾಗಿದೆ, ದೇವರ ಅನುಗ್ರಹ ಚೆನ್ನಾಗಿದೆ. ಆಮೇಲೆ ಜನಗಳ ಆಶೀರ್ವಾದ, ಅವ್ರದ್ದು ಆರೈಕೆ ಇದೆ ಅಲ್ಲ, ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದಿ ಬೆಸ್ಟ್ ನಿಮ್ಮ ಸೀರಿಯಲ್ಗೆ. ಸೊ ನೋಡಿದ್ರಲ್ಲ, ಇದಿಷ್ಟು ಅನಿರುದ್ಧ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.